ರೈತರ ವಿರೋಧದ ನಡುವೆಯೂ ವಾಟದ ಹೊಸಹಳ್ಳಿ ಕೆರೆ ನೀರನ್ನು ಗೌರಿಬಿದನೂರು ನಗರಕ್ಕೆ ಹರಿಸುವುದಕ್ಕೆ ಶಾಸಕ ಪುಟ್ಟಸ್ವಾಮಿ ಗೌಡ ಮುಂದಾಗಿದ್ದಾರೆ. ಇದಕ್ಕೆ ಭಾರೀ ವಿರೋಧ ವ್ಯಕ್ತವಾಗಿದ್ದು, ಇವತ್ತು ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರ ಸಂಘ ಹಾಗೂ ಹಲವು ಸಂಘಟನೆಗಳು ಹಾಗೂ ಸಾವಿರಾರು ರೈತರು ವಾಟದ ಹೊಸಹಳ್ಳಿ ಕೆರೆ ನೀರಿಗಾಗಿ 26 ಕಿಲೋಮೀಟರ್ ಪಾದಯಾತ್ರೆ ನಡೆಸಿದ್ದಾರೆ. ಈ ಮೂಲಕ ಶಾಸಕ ಪುಟ್ಟಸ್ವಾಮಿ ಗೌಡ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ವಾಟದ ಹೊಸಹಳ್ಳಿಯಿಂದ ಗೌರಿಬಿದನೂರು ತಾಲೂಕು ಕಚೇರಿಗೆ ಕಾಲ್ನಡಿಗೆ ಜಾಥಾ ಮೂಲಕ ಆಗಮಿಸಿದ ಸಾವಿರಾರು ಜನ ರೈತರು ಎತ್ತಿನ ಬಂಡಿಗಳನ್ನು ತಾಲೂಕು ಕಚೇರಿಗೆ ನುಗ್ಗಿಸುವುದಕ್ಕೆ ಪ್ರಯತ್ನಿಸಿದರು. ಈ ವೇಳೆ ಜಾಥಾವನ್ನು ತಡೆದಂಥ ಕಾರಣ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ, ನೂಕಾಟ, ತಳ್ಳಾಟ ನಡೆಯಿತು. ಮತ್ತೆ ನಕ್ಕಲಹಳ್ಳಿಯಿಂದ ಶಿವಾರೆಡ್ಡಿ ಅಣ್ಣವರು, ಅವರು ಹಿರಿಯರು, ಅವರು ಪ್ರಗತಿಪರ ರೈತರು, ಅವರು ಕೂಡ ನಮ್ಮ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಕೆಲಸ ಮಾಡಿದಿರ ನೀವು ಮುಂದೆ ಬನ್ನಿ, ನಾವು ಇರ್ತೀವಿ. 4 ವರ್ಷದಲ್ಲಿ ಯಾವತ್ತೂ ಸೀರೆ ಸುಟ್ಟಿಲ್ಲ, ಯಾವತ್ತೂ ಸೀರೆ ಹಾಕಿಲ್ಲ. ಈ ಸಲ ಯಾಕೆ ಹಾಕಿಲ್ಲ ಅಂತ ನೀವು ಮತ್ತೆ ಹೊಡಿತಾ ಅದಕ್ಕೆ ಆಗಿದೆ. ಅದು ಬಿಟ್ಟು ರಾಜಕೀಯ ಮಾಡ್ತಾರೆ. ರಾಜಕೀಯ 365 ದಿನ 5 ವರ್ಷ ನೀವು ಮಾಡ್ಕೊಳ್ರಿ. ರೈತರ ಬಗ್ಗೆ ಬಿಟ್ಬಿಟ್ಟು ಮಾಡ್ಕೊಳ್ರಿ. ಬಿಟ್ಬಿಟ್ಟು ಮಾಡ್ಕೊಂಡು ನಿಮ್ಗೂ ಒಳ್ಳೇದು, ನಮ್ಗೂ ಒಳ್ಳೇದು. ದಯವಿಟ್ಟು ಟೌನ್ ಅವರು ಯಾವುದೇ ತರ ಇದನ್ನ ತಪ್ಪಾಗಿ ತಿಳ್ಕೊಂಡ್ರೆ ನಿಮ್ಗೆ ನೀರು ಕೊಡಕ್ಕೆ ಬೇಜಾನ್ ವ್ಯವಸ್ಥೆಗಳಿದಾವೆ. ನಮ್ಮ ಕೆರೆಯಿಂದಾನೇ ಕೊಡಬೇಕು ಅಂದ್ರೆ ನಾವು ಇಟ್ಟಿರೋ ಬೇಡಿಕೆ ಈಡೇರಿಸಿ ನೀವು ತಗೊಂಡೋಗಿ. ನಾವು ನೀರು ಕೊಡೋಲ್ಲ ಅಂತ ಯಾರು ಇಲ್ಲಿರೋರು ಹೇಳ್ತಾನೆ ಇಲ್ಲ. ನಮ್ಮ ಬೇಡಿಕೆ ಈಡೇರಿಸ್ಬಿಟ್ಟು ನೀವು ತಗೊಂಡೋಗಿ. ಈಗ ವಾಟದ ಹೊಸಹಳ್ಳಿ ಕೆರೆಗೆ ನೀರು ಎಲ್ಲಿಂದ ಬರ್ತಾ ಇದೆ? ಮಳೆ ಬಂದ್ರೆ ಅಷ್ಟೇ, ಮಳೆ ಬರಲಿಲ್ಲ, ನೀರೇ ಇಲ್ಲ. ಮತ್ತು ನೀರು ಹೆಂಗೆ ಗೌರಿಬಿದನೂರಿಗೆ ತಗೊಂಡೋಗ್ತೀರಿ? ಆ ಕೆರೆಗೆ ಯಾವುದಾದ್ರೂ ಜೀವನದಿ ಇದೆಯಾ? ಇಲ್ಲ. ಎತ್ತಿನೊಳೆ ಇಲ್ಲ. ಗುಡ್ಬಂಡೆ ಕೆರೆ ತುಂಬಬೇಕು, ಅಲ್ಲಿ ನೀರು ಬರಬೇಕು. ಈಗ ಕೆರೆಯಲ್ಲಿ ಇರೋದ್ರಿಂದ ಅಟ್ಲೀಸ್ಟ್ ಬೋರ್ವೆಲ್ಗೆ ನೀರು ಬರ್ತಾ ಇದೆ, ರೈತರು ಬೆಳೀತಾ ಇದ್ದಾರೆ. ಆ ನೀರನ್ನ ಗೌರಿಬಿದನೂರು ತೊಗೊಂಡೋಗ್ಬಿಟ್ಟು ಗೋರಿಬಿದನೂರು ಕುಡಿಯೋಕ್ಕೆ ನೀರಿಲ್ಲ. ಯಾರಾದ್ರು ಹೇಳಿದ್ರೆ, ಒಬ್ಬರು ಹೇಳಿದ್ರೆ ಪರವಾಗಿಲ್ಲ, ನೀವು ತೊಗೊಂಡೋಗಿ. ಯಾರು ಕೇಳ್ತಾನೆ ಇಲ್ಲವಲ್ಲ ನೀರು, ಮತ್ತೇನು ತೊಗೊಂಡೋಗ್ತೀರಿ? ರೈತರ ಕೆಲಸ ನಿಮ್ಗೆ ಗೊತ್ತಿಲ್ಲ ಸರ್. ಈ ಹೋರಾಟ ರೈತರ ಮನಸ್ಸು ಮಾಡಿದ್ದಾರೆ. ಇದು ಯಾವುದೂ ಪಕ್ಷ ಮಾಡ್ತಾ ಇಲ್ಲ, ಪಕ್ಷಾತೀತವಾಗಿ ಮಾಡ್ತಾ ಇದ್ದಾರೆ. ಕೆರೆಯಲ್ಲಿ ನೀರಿದ್ದರೆ ತೂಬೆತ್ತಿಲ್ಲ, ಯಾರಿಗೂ ನೀರು ಬರೋಲ್ಲ. ಬಟ್ ಬೋರ್ವೆಲ್ದು ರೀಸೋರ್ಸ್ ಆಗ್ತಾ ಇದೆ, ಅದನ್ನು ಅನ್ಯಾಯ ಮಾಡೋಕ್ಕೆ ಹೊರಟಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ, ನಮ್ಮ ಶಾಸಕರಿಗೆ, ಈಗಿರೋ ಪ್ರೆಸೆಂಟ್ ಶಾಸಕರಿಗೆ ಗೊತ್ತಿಲ್ಲ. ಅಲ್ಲೇ ತೊಗೊಂಡು ಮಾಡ್ಬೋದಿತ್ತು. ಯಾರೋ ಹೇಳ್ದವ್ರ ಮಾತು ಕೇಳಿ ಮಾಡ್ತಾ ಇರಬೇಕು ಅನಿಸ್ತಾ ಇದೆ ನಮಗೆ. ಅದೆಷ್ಟು ಮಾತ್ರ ಸಕ್ಸಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.